ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಜಯಾ ಸವಿ ಸಂಚಾರ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಾಗರ ಪಂಚಮಿ ವಿಶೇಷ ಪುಟಾಣಿ ಕರದಂಟು ಮಾಡ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಆಗೈತಿ. ರುಚಿ ಮತ್ತು ಪರಿಮಳವೇ ತುಂಬಿರುವ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ? ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಬೌಲ್ ಆಗಷ್ಟು ಪುಟಾಣಿ ತೊಗೊಂಡಿನಿ ನಾನು. ಆ ಪುಟಾಣಿನ ನುಣ್ಣಗೆ ಹಿಟ್ಟು ಮಾಡ್ಕೋಬೇಕು. ಈ ರೀತಿಯಾಗಿ ಸಾಫ್ಟಾಗಿರಬೇಕು, ಹಂಗೆ ಹಿಟ್ಟು ಮಾಡ್ಕೋಬೇಕು. ಇವಾಗ ಹಿಟ್ಟು ರೆಡಿ ಆಯಿತು. ಒಂದು ಪಾತ್ರೆ ತೊಗೊಂಡು ಒಂದು ಬೌಲ್ ಆಗಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಾ ಇಲ್ಲಿ. ಆ ಸಕ್ಕರೆಗೆ ಅರ್ಧ ಕಪ್ ಆಗಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದೆಳೆ ಪಾಕ ಬರಬೇಕು, ಆ ರೀತಿಯಾಗಿ ಕಲಿಸ್ಕೋಬೇಕು. ಅಷ್ಟರಾಗ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತಟ್ಟೆನ. ನಾವೀಗ ಉಂಡಿಯೋದು ಕಟ್ಟಬೇಕಾದ್ರೆ ಒಂದೆಳೆ ಪಾಕ ತೊಗೋತೀವಲ್ಲ, ಆ ರೀತಿಯಾಗಿ ಪಾಕ ಬರಬೇಕು. ಅವಾಗ ಚೆಕ್ ಮಾಡ್ತಾ ಇರಬೇಕು. ನೋಡಿರಿ, ನಾನಿಲ್ಲಿ ಪಾಕ ಚೆಕ್ ಮಾಡ್ಕೊಳಕತ್ತೀನಿ. ಈ ರೀತಿಯಾಗಿ ಎಳೆ ಥರ ಬಂದ್ರೆ ಪಾಕ ಬಂದೈತಿ ಅಂತ ಅರ್ಥ. ಈ ರೀತಿಯಾಗಿ ಪ್ಲೇಟಲ್ಲಿ ಹಾಕಿ ಕೂಡ ನಾವು ಪಾಕನ ಚೆಕ್ ಮಾಡ್ಕೋಬೋದು. ಇವಾಗ ಪಾಕ ಬಂದೈತಿ. ಅದಕ್ಕೆ ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕಕತ್ತೀನಿ. ಒಂದು 5-6 ಏಲಕ್ಕಿನ ಕುಟ್ಟಿ ಹಾಕ್ಕೊಳಕತ್ತೀನಿ. ಈಗಾಗಲೇ ರೆಡಿ ಮಾಡ್ಕೊಂಡಿರೋ ಹಿಟ್ಟು ಏನದಲ್ಲ, ಸ್ವಲ್ಪನೇ ಹಾಕ್ಕೊತ ಗುರಾಡ್ತಾ ಇರಬೇಕು. ಕೈ ಬಿಡಬಾರ್ದು. ಆ ರೀತಿಯಾಗಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಪಾಕ ಮತ್ತು ಹಿಟ್ಟು ಹೊಂದ್ಕೋಬೇಕು, ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ನೋಡಿರಿ, ಮಿಕ್ಸ್ ಮಾಡ್ಕೊಂಡ ನಂತರ ಈ ಹದಕ್ಕೆ ಬಂತು. ಅದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ರೀತಿಯಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಮೇಲೆ ನಾವು ಇವಾಗ ಒಂದು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದಷ್ಟು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇವು ಹಾಕೋದ್ರಿಂದ ಕರದಂಟು ಟೇಸ್ಟ್ ಬರ್ತೈತಿ. ಈ ರೀತಿಯಾಗಿ ಕೈಲೇ ಒತ್ತಬೇಕು. ನೋಡಿರಿ, ಒಂದು 2-3 ನಿಮಿಷ ಆದಮೇಲೆ ಇದು ಗಟ್ಟಿ ಆಗಿಬಿಟ್ಟಿರ್ತೈತಿ. ಅದನ್ನು ಒಂದು ಚಾಕು ತೊಗೊಂಡು ನಾವು ಯಾವ ಶೇಪ್ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೋಬೇಕು. ನೋಡಿರಿ, ಪುಟಾಣಿ ಹಿಟ್ಟಿನ ಕರದಂಟು ಮಾಡೋದು ತುಂಬಾ ಈಸಿ ಐತಿ. ಭಾಳ ಸಾಮಗ್ರಿಗಳು ಬೇಕಾಗಿಲ್ಲ, ಇದಕ್ಕೆ ಭಾಳಷ್ಟು ಟೈಮು ಬೇಕಾಗಿಲ್ಲ. ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ನೋಡಿರಿ, ಬಾಯಿಯೊಳಗಿಟ್ಟರೆ ಕರಗುವಂತಹ ಪುಟಾಣಿ ಹಿಟ್ಟಿನ ಕರದಂಟು ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.